ಎಲ್ರಿಗೂ ನಮಸ್ಕಾರ. ಇಂದದನ್ನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. ಈಗ ನಮಗೆ ಒಂದು ದಶ ನಡೀತಾ ಇದೆ. ಆ ಒಂದು ದಶ ಹೇಗಿರುತ್ತೆ ಅನ್ನೋದನ್ನು ನಾವು ಅಷ್ಟಕ ವರ್ಗದ ಮೂಲಕ ಹೇಗೆ ತಿಳ್ಕೊಳ್ಬೋದು ಅನ್ನೋದನ್ನು ನೋಡೋಣ. ನಮಗೆ ನಡೀತಾ ಇರ್ತಕ್ಕಂತಹ ದಶ ಮತ್ತು ಇಂತಹ ಒಂದು ಭುಕ್ತಿಯಲ್ಲಿಯೂ ಸಹಿತ ಹೇಗೆ ನಮಗೆ ರಿಸಲ್ಟ್ ಕೊಡುತ್ತೆ, ಅಂದರೆ ಯಾವ ಒಂದು ಮನೆಯ ಪ್ರಭಾವ ಜಾಸ್ತಿ ಇರುತ್ತೆ, ಆರೋಗ್ಯ ಹೇಗಿರುತ್ತೆ, ಕುಟುಂಬ ಹೇಗಿರುತ್ತೆ, ನಮ್ಮ ಪರ್ಸ್ನಲ್ ಲೈಫ್ ಹೇಗಿರುತ್ತೆ, ಅಥವಾ ನಮ್ಮ ಒಂದು ಖರ್ಚುಗಳು ಹೇಗಿರುತ್ತೆ, ಅಥವಾ ನಮ್ಮ ಲಾಭ ಹೇಗಿರುತ್ತೆ, ಅಥವಾ ನಮ್ಮ ವಿದ್ಯಾಭ್ಯಾಸ ಅಂತಂದರೆ ಅದು ಹೇಗಿರುತ್ತೆ, ಈ ರೀತಿಯಾಗಿ ನಾನಾ ವಿಚಾರಗಳನ್ನು ನಾವು ಅಷ್ಟಕ ವರ್ಗದಲ್ಲಿ ನೋಡಬಹುದು. ಯಾವ ಒಂದು ದಶ ನಡೀತಾ ಇದೆ ಆ ಒಂದು ಭುಕ್ತಿಯಲ್ಲಿಯೂ ಸಹಿತ ಅದು ಯಾವ ರೀತಿಯ ಫಲ ಕೊಡುತ್ತೆ, ದಶ ಭುಕ್ತಿ ಸೇರಿ ನಮ್ಮನ್ನು ಯಾವ ರೀತಿ ಮುನ್ನಡೆಸ್ಕೊಂಡು ಹೋಗ್ತಾ ಇರುತ್ತೆ ಅನ್ನೋದನ್ನು ನಾವು ಅಷ್ಟಕ ವರ್ಗದ ಮೂಲಕ ತಿಳ್ಕೊಳ್ಬೋದು. ಹಾಗಾದರೆ ಇದನ್ನು ಒಂದು ಉದಾಹರಣೆ ಮೂಲಕ ನೋಡೋಣ. ಇಲ್ಲಿ ಈ ಒಂದು ವ್ಯಕ್ತಿಗೆ ದಶ ನಡೀತಾ ಇದೆ, ಗುರು ದಶ, ಹಾಗೆಯೇ ಕುಜ ಭುಕ್ತಿ. ಇವರದು ಮಕರ ಲಗ್ನ. ಈಗ ನಾವು ಸರ್ವಾಷ್ಟಕ ವರ್ಗವನ್ನು ಮೊಟ್ಟ ಮೊದಲಿಗೆ ನೋಡೋಣ. ಸರ್ವಾಷ್ಟಕ ವರ್ಗದಲ್ಲಿ ಇಲ್ಲಿ ಮಕರ ಲಗ್ನ, ಹಾಗೆಯೇ ಸರ್ವಾಷ್ಟಕ ವರ್ಗದಲ್ಲಿ ನಾವು ನೋಡ್ತಾ ಹೋದ ಹಾಗೆ ಅತಿ ಹೆಚ್ಚಿನ ಒಂದು ಪಾಯಿಂಟ್ಸನ್ನು ಇದು 6ನೇ ಮನೆಗೆ ನೀಡಿದೆ. ಅಂದರೆ ಇಲ್ಲಿ ಇವರು ಬ್ಯುಸಿ ಆಗಿರ್ತಾರೆ, ಇವರಿಗೊಂದು ಉದ್ಯೋಗ ಇರುತ್ತೆ, ಆದರೆ ಅದೇ ರೀತಿಯಲ್ಲಿ ಇವರಿಗೆ ಅನಾರೋಗ್ಯನೂ ಇರುತ್ತೆ ಅನ್ನೋದನ್ನು ನಾವು ನೋಡ್ಬೋದು. ಇಲ್ಲಿ 5ನೇ ಮನೆಗೆ 27 ಪಾಯಿಂಟ್ಸ್ ಇದೆ, 27 ಪಾಯಿಂಟ್ಸ್ ಇದೆ. ಆದರೆ ಇಲ್ಲಿ 6th ಹೌಸ್ 6ನೇ ಮನೆಗೆ 38ರಷ್ಟು 38ರಷ್ಟು ಪಾಯಿಂಟ್ಸ್ ಇದೆ. ಅಂದರೆ ಇದರ ಅರ್ಥ ಏನು ಹಾಗಾದರೆ, ಆರೋಗ್ಯಕ್ಕಿಂತಲೂ ಸ್ವಲ್ಪ ಅನಾರೋಗ್ಯವನ್ನು ಇವರು ಎದುರಿಸ್ತಾರೆ ಅಂತಕ್ಕಂಥದ್ದು. ಅಂದರೆ ತಮ್ಮ ಜೀವನದುದ್ದಕ್ಕೂ ಯಾವುದೋ ಒಂದು ಅನಾರೋಗ್ಯ ಇವರಿಗೆ ಕಾಡುತ್ತೆ ಅಂತಕ್ಕಂಥದ್ದು. ಆದರೆ ಹಣ ಬರ್ತಿರತ್ತೆ, ಬ್ಯುಸಿ ಆಗಿರ್ತಾರೆ, ಒಂದು ಉದ್ಯೋಗದಲ್ಲಿ ಇರ್ತಾರೆ ಅಂತಕ್ಕಂಥದ್ದನ್ನು ಇದು ಸೂಚಿಸುತ್ತೆ. ಇದೇ ರೀತಿಯಾಗಿ ಇಲ್ಲಿ ನಾವು 11ನೇ ಮನೆ ನೋಡೋಣ. 11th ಹೌಸ್, 11th ಹೌಸ್ಗೆ 36 ಪಾಯಿಂಟ್ಸ್ ಇದೆ, 36 ಪಾಯಿಂಟ್ಸು. ಅದೇ ರೀತಿ 12ನೇ ಮನೆಗೆ 30 ಪಾಯಿಂಟ್ಸ್ ಇದೆ. ಅಂದರೆ ಇವರು ಸ್ವಲ್ಪ ಜೀವನದಲ್ಲಿ ಖರ್ಚನ್ನು ಮಾಡ್ತಾರೆ, ಆದರೆ ಖರ್ಚಿಗಿಂತ ಲಾಭ ಚೆನ್ನಾಗಿರುತ್ತೆ ಅಂತ ಅರ್ಥ. ಅದೇ ರೀತಿ ಇವರಿಗೆ ಸಪ್ತಮದಲ್ಲಿ 31 ಪಾಯಿಂಟ್ಸ್ ಇದೆ. ಅಂದರೆ ಇವರಿಗೆ 38 ಪಾಯಿಂಟ್ಸ್ 6ನೇ ಮನೆ, ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಏನೋ ಒಂದು ಸ್ವಲ್ಪ ಜೀವನದಲ್ಲಿ ಪರ್ಸ್ನಲ್ ಲೈಫಲ್ಲಿ ಜಗಳಗಳು ಬರ್ತಕ್ಕಂಥದ್ದಿದ್ರೂ ಸಹಿತ 31 ಒಂದು ರೀತಿ ತುಂಬ ಜಾಸ್ತಿಯ ಒಂದು ಅಂಕವನ್ನು ನೀಡಿರೋದ್ರಿಂದ ಏನಾಗಿರುತ್ತೆ, ಇವರ ಪರ್ಸ್ನಲ್ ಲೈಫ್ ಸಹಿತ ಯಾವುದೇ ರೀತಿ ಡಿವೋರ್ಸ್ ಇಲ್ಲದೇನೆ ಸ್ವಲ್ಪ ಮಟ್ಟಿಗೆ ಏನೋ ಒಂದು ಜಗಳಗಳು ಅಥವಾ ಅಲ್ಲಿ ಏನಾದರೂ ಘರ್ಷಣೆ ಇರುತ್ತೆ, ಆದರೂ ಸಹಿತವಾಗಿ ಇವರು ತಮ್ಮ ಒಂದು ಪಾರ್ಟ್ನರ್ ಜೊತೆಗೆ ಜೀವನವನ್ನು ನಡೆಸ್ತಾ ಇರ್ತಾರೆ ಅಂತಕ್ಕಂಥದ್ದು. ಹಾಗೆ ಇಲ್ಲಿ 2ನೇ ಮನೆಗೆ 29 ಪಾಯಿಂಟ್ಸ್ ಇದೆ. ಅಂದರೆ ಇವರು ಹಣವನ್ನು ಸಹಿತ ಜೀವನದಲ್ಲಿ ಸೇವ್ ಮಾಡ್ತಾರೆ, ಖರ್ಚು ಮಾಡ್ತಾರೆ, ಹಾಗೆ ಸೇವ್ ಮಾಡ್ತಾರೆ, ಹಣವನ್ನು ಉಳಿಸ್ತಾರೆ, ಉಳಿತಾಯ ಮಾಡ್ತಾರೆ. ಹಾಗೆ 29 ಪಾಯಿಂಟ್ಸು ಸಹಿತ ತುಂಬ ಚೆನ್ನಾಗಿ, ಅಂದರೆ 25ಗಿಂತ ಸ್ವಲ್ಪ ಉತ್ತಮ ಅಂಕಗಳು ಬಂದರೆ, ಅಂದರೆ ಉತ್ತಮ ಮನೆಗೆ ಸ್ವಲ್ಪ ಉತ್ತಮ. ಹಾಗೆಯೇ ಇಲ್ಲಿ ಏನು ಅಂತಂದರೆ, ನಾವು ಸರ್ವಾಷ್ಟಕ ವರ್ಗದಲ್ಲಿ ಮುಖ್ಯವಾಗಿ ಅವರಿಗೆ ಅನಾರೋಗ್ಯದ ಒಂದು ತೊಂದರೆ ಕಾಣಿಸೋದ್ರಿಂದ ಅದರ ಕಡೆಗೆ ಸ್ವಲ್ಪ ಗಮನ ಕೊಡಿ, ನಿಮ್ಮ ಹೆಲ್ತನ್ನು ಚೆನ್ನಾಗಿಟ್ಕೊಳ್ಳಿ ಅಂತ ನಾವು ಇವರಿಗೆ ಸಜೆಸ್ಟ್ ಮಾಡ್ಬೋದು. ಅದೇ ರೀತಿಯಲ್ಲಿ 6, 8, 12ನೇ ಮನೆಗೆ ಕಡಿಮೆ ಅಂಕಗಳು ಇದ್ದರೆ ಸ್ವಲ್ಪ ಒಳ್ಳೆಯದು. ಇಲ್ಲಿ 8ನೇ ಮನೆಗೆ ಕಡಿಮೆ ಅಂಕ ಇದೆ, ಕೇವಲ 19 ಅಥವಾ 19 ಪಾಯಿಂಟ್ಸ್ ಇದೆ. ಅಂದರೆ ಅಡೆತಡೆಗಳು ಸ್ವಲ್ಪ ಕಡಿಮೆ ಇರ್ತವೆ, ಅಥವಾ ಇವರಿಗೆ ಟೆನ್ಷನ್ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಅರ್ಥ. ಆದರೆ ಅದೇ ರೀತಿ 12ನೇ ಮನೆಗೆ 6ನೇ ಮನೆಗೆ ಜಾಸ್ತಿ ಪಾಯಿಂಟ್ಸ್ ಇರೋದ್ರಿಂದ ಸ್ವಲ್ಪ ಅನಾರೋಗ್ಯಗಳು, ಖರ್ಚು, ಈ ರೀತಿಯಾದಂಥದ್ದು ಅಥವಾ ಏನೋ ಅದ್ರ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ ಅಂತಲೇ ಅರ್ಥ.
ಈ ರೀತಿಯಾಗಿ ನಾವು ಸರ್ವಾಷ್ಟಕ ವರ್ಗ ಹೇಗೇನೋ ಅದೇ ರೀತಿ ದಶವನ್ನು ಸಹಿತವಾಗಿ ನಾವು ನೋಡ್ಬೋದು. ಇವರಿಗೆ ನಡೀತಾ ಇರತಕ್ಕಂಥದ್ದು ಗುರುದಶ. ಗುರುದಶ ಹಾಗಾದರೆ ಹೇಗಿದೆ ಅಂತ ನೋಡೋಣ. ಅದೇ ಮಕರ ಲಗ್ನವನ್ನು ನಾವು ಲಗ್ನವನ್ನಾಗಿ ಇಟ್ಕೊಂಡು ನೋಡಿದಾಗ ಇಲ್ಲಿ 2ನೇ ಮನೆಗೆ 7 ಪಾಯಿಂಟ್ಸ್ ಅಂದರೆ ಹೈಯೆಸ್ಟ್ ಅಂಕಗಳನ್ನು ಇದು ಕೊಟ್ಟಿದೆ. ಅಂದರೆ ಇವರು ಗುರು ದಶಾದಲ್ಲಿ ಸಾಕಷ್ಟು ಸೇವಿಂಗನ್ನು ಮಾಡ್ತಾರೆ, ಹಣ ಉಳಿತಾಯ ಮಾಡ್ತಾರೆ. ಹಾಗೆ ಇವರು ಮಾತಿನ ಮೂಲಕನೂ ಬಹಳಷ್ಟು ಸಂಪಾದನೆಯನ್ನು ಮಾಡ್ಕೊಳ್ಬೋದು. ಇಲ್ಲಿ ನೋಡಿ 11ನೇ ಮನೆಗೆ ಕೇವಲ ಏನಂತಂದರೆ ಒಂದೇ ಅಂಕ ಕಡಿಮೆ, ಅಂದರೆ 7ನೇ ಪಾಯಿಂಟ್ಗಿಂತ ಒಂದೇ ಅಂಕ 6 ಪಾಯಿಂಟ್ಸ್ಗಳನ್ನ ನೀಡಿದೆ. ಅಂದರೆ ಲಾಭ ಜಾಸ್ತಿ ಆಗಿರುತ್ತೆ, ಖರ್ಚು ಕೇವಲ 3, ಅಂದರೆ ಖರ್ಚು ಕಡಿಮೆ ಇರುತ್ತೆ. ಹಾಗೆ ಲಗ್ನವು ಕೂಡ 4, 3ಕ್ಕಿಂತ ಹೆಚ್ಚು ಅಂಕಗಳಿದ್ರೆ ಉತ್ತಮ. 4 ಇದೆ ಅಂದರೆ ಲಗ್ನ ಸ್ವಲ್ಪ ಬಲವಾಗಿದೆ ಅಂತ ಹೇಳ್ಬೋದು. ಹಾಗೆ ಇವರ ಪ್ರಯತ್ನವೂ ತುಂಬ ಚೆನ್ನಾಗಿರುತ್ತೆ. 5 ಪಾಯಿಂಟ್ಸ್ 3ನೇ ಮನೆಗೆ. ಅದೇ ರೀತಿಯಾಗಿ 7 ಅಂಕಗಳನ್ನು ಇದು ಆರೋಗ್ಯ ಸಂಬಂಧಿ ಮನೆಗೆ ನೀಡಿರೋದ್ರಿಂದ ಗುರುದಶಾದಲ್ಲಿ ಇವರ ಆರೋಗ್ಯ ಚೆನ್ನಾಗಿರುತ್ತೆ. ಅನಾರೋಗ್ಯ 4 ಪಾಯಿಂಟ್ಸ್ ಇದೆ, ಆದರೆ ಅನಾರೋಗ್ಯ ಇರುತ್ತೆ. ಆದರೆ ಅನಾರೋಗ್ಯಕ್ಕಿಂತಲೂ ಹೆಚ್ಚಾಗಿ ಎಲ್ಲೋ ಒಂಚೂರು ಬಂದು ಹೋಗುತ್ತೆ, ಹಾಸ್ಪಿಟಲೈಸ್ಡ್ ಆಗುವಂಥದ್ದೇನಿರಲ್ಲ. ಆದರೆ ಇಲ್ಲಿ ಏನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಆದರೆ 8ನೇ ಮನೆಗೆ ಹೆಚ್ಚು ಅಂಕಗಳನ್ನು ನೀಡಿರೋದ್ರಿಂದ ಗುರು ದಶಾದಲ್ಲಿ ಅಡೆತಡೆಗಳು, ಸ್ಟ್ರೆಸ್ಸು, ಸ್ವಲ್ಪ ಟೆನ್ಷನ್ ಇರುತ್ತೆ. ಆದರೆ ಅದೇ ರೀತಿ ಏನಾದರೂ ಅಸ್ಟ್ರಾಲಜಿ ಫೀಲ್ಡಲ್ಲಿ ಏನಾದರೂ ಇದ್ದರೆ ಅಥವಾ ಅಕಲ್ಟ್ ಸೈನ್ಸ್ ಫೀಲ್ಡಲ್ಲಿ ಏನಾದರೂ ಇದ್ದರೆ ಇವರಿಗೆ ಅತ್ಯುತ್ತಮವಾಗಿ ಅದೇ ವರವಾಗಿರುತ್ತೆ, ಲಾಭವಾಗಿರುತ್ತೆ. ಅದೇ ರೀತಿ ಟೆಕ್ನಿಕಲ್ ಫೀಲ್ಡು ಹೌದು 8ನೇ ಮನೆಗೆ. ಅಂದರೆ ಆ ರೀತಿಯದೇನಾದರೂ ಇವರು ಉದ್ಯೋಗದಲ್ಲಿ ಅಥವಾ ಕಾರ್ಯವನ್ನು ಏನಾದರೂ ಮಾಡ್ತಿದ್ದಲ್ಲಿ ಇವರಿಗೆ ಅದು ಉತ್ತಮವಾಗಿ ಕೆಲಸವನ್ನು ಮಾಡುತ್ತೆ ಅಂತ ಹೇಳ್ಬೋದು. ಆದರೆ ಇಲ್ಲಿ ಸ್ವಲ್ಪ 7ನೇ ಮನೆಗೆ ಅಂಕ ಕಡಿಮೆ ಇದೆ, ಅಂದರೆ 3 ಇದೆ. ಅಂದರೆ ಪರ್ಸ್ನಲ್ ಲೈಫು ಸ್ವಲ್ಪ ಮೀಡಿಯಮ್ ಆಗಿರುತ್ತೆ. ಇಲ್ಲಿ ನೋಡಿ 4ನೇ ಮನೆ ಕುಟುಂಬ ಸ್ಥಾನಕ್ಕೂ ಕೇವಲ 2 ಅಂಕ ಇದೆ. ಇಲ್ಲೂ ಕೂಡ ಏನಾಗಿರುತ್ತೆ, ಸ್ವಲ್ಪ ಚೆನ್ನಾಗಿರಲ್ಲ. ಅಂದರೆ ಪರ್ಸ್ನಲ್ ಲೈಫ್ ಇವ್ರದ್ದು ಸ್ವಲ್ಪ ಡಿಸ್ಟರ್ಬ್ಡ್ ಆಗಿರುತ್ತೆ. ಅಂದರೆ ಸ್ವಲ್ಪ ಏನಾದರೂ ಒಂದಿಷ್ಟು ಘರ್ಷಣೆ, ಮಾತಿನಲ್ಲಿ ಒಂದಿಷ್ಟು ಬರ್ತಕ್ಕಂಥದ್ದು ಇವೆಲ್ಲ ಇರುತ್ತೆ. ಆದರೆ ಇವರಿಗೆ ಹೆಚ್ಚಾಗಿ ಇವರು ಲಾಭವನ್ನು ಗಳಿಸ್ತಕ್ಕಂಥದ್ದು ಮತ್ತು ಇವರು ಸ್ವಲ್ಪ ಹಣವನ್ನು ಕೂಡಿಡ್ತಕ್ಕಂಥದ್ದು ಈ ಒಂದು ದಶಾದಲ್ಲಿ ನಮಗೆ ಹೆಚ್ಚಾಗಿ ಕಾಣಸಿಗುತ್ತೆ. ಮತ್ತು 9ನೇ ಮನೆಗೂ ವಿಶೇಷವಾಗಿ 5 ಅಂಕಗಳನ್ನು ನೀಡಿರೋದ್ರಿಂದ ಇವರು ಸ್ವಲ್ಪ ಓದಿಗೆ ಏನಾದರೂ ಹೈಯರ್ ಎಜುಕೇಷನನ್ನು ಮಾಡಿದ್ರೆ ಅಥವಾ ಏನಾದರೂ ಒಂದಿಷ್ಟು ಓದಿದರೆ ಅಲ್ಲಿ ಲಾಭ ಇರುತ್ತೆ. ಹಾಗೆ 10ನೇ ಮನೆಗೂ 5 ಅಂಕಗಳನ್ನ ಕೊಟ್ಟಿರೋದ್ರಿಂದ ಇವರಿಗೆ ಸ್ವಲ್ಪ ಹೆಸರು, ಕೀರ್ತಿಗಳನ್ನು ಇವರು ಈ ದಶಾದಲ್ಲಿ ಸಂಪಾದನೆ ಮಾಡ್ತಾರೆ. ಹಾಗೆ ಅನೇಕ ಟ್ರಾವೆಲ್ಗಳನ್ನು ಇವರು ಮಾಡ್ಬೋದು. 5ನೇ ಮನೆಯ ಒಂದು ಅಂದರೆ 9ನೇ ಮನೆಗೆ 5 ಅಂಕಗಳನ್ನ ನೀಡಿರೋದ್ರಿಂದ. ಹಾಗೆ ನಾವು ಭುಕ್ತಿಯನ್ನು ನೋಡೋಣ. ಭುಕ್ತಿಯನ್ನು ನೋಡಿ ನಾವು ಇಲ್ಲಿ ಫೈನಲ್ ಮಾಡ್ಬೋದು. ಕುಜ ಭುಕ್ತಿ. ಇಲ್ಲಿ ಕುಜ ಭುಕ್ತಿಯಲ್ಲಿ ನೋಡಿದಾಗ ನಾವು 6ನೇ ಮನೆಗೆ 6 ಹೈಯೆಸ್ಟು ಅಂಕಗಳನ್ನು ಇದು ಕೊಟ್ಟಿದೆ. ಅಂದರೆ ಅನಾರೋಗ್ಯ ಇರುತ್ತೆ, ಆದರೆ ದಶಾದಲ್ಲಿ ಒಳ್ಳೆಯ ಆರೋಗ್ಯವನ್ನು ಸೂಚಿಸೋದ್ರಿಂದ. ಆದರೆ ಭುಕ್ತಿಯ ಒಂದು ಪೀರಿಯಡಲ್ಲಿ, ಆ ಪೀರಿಯಡಲ್ಲಿ ಮಾತ್ರ ಸ್ವಲ್ಪ ಇವರಿಗೆ ಏನಾದರೂ ಒಂದು ಅನಾರೋಗ್ಯ ತೊಂದರೆಗಳು ಸ್ವಲ್ಪ ಸಮಯ ಕಾಡ್ಬೋದು ಅಂತ ಹೇಳ್ಬೋದು. ಇಲ್ಲಿ ಯಾಕೆ ಅಂತಂದರೆ ಆರೋಗ್ಯದ ಮನೆಗೆ 5ನೇ ಮನೆಗೆ 3 ಅಂಕಗಳು ಮಾತ್ರ ಇದೆ. ಹಾಗಾಗಿ ಇವರಿಗೆ ಸ್ವಲ್ಪ ಏನಾಗುತ್ತೆ, ಆರೋಗ್ಯ ಸಂಬಂಧಿ ತೊಂದರೆಗಳು ಕುಜ ಭುಕ್ತಿಯಲ್ಲಿ ಮಾತ್ರ. ಆದರೆ ಇದರಲ್ಲಿ ಒಂದು ದಶಾದ ಸಪೋರ್ಟ್ ಇರೋದ್ರಿಂದ ಅತಿಯಾದ ಅನಾರೋಗ್ಯ, ಅಂದರೆ ಏನೋ ಬೆಡ್ಡಲ್ಲೇ ಮಲ್ಕೊಂಡಿರಬೇಕು ಅನ್ನುವಷ್ಟು ಅನಾರೋಗ್ಯ ಕಾಡುತ್ತೆ ಅಂತ ಇಲ್ಲ. ಹಾಗೆ 7ನೇ ಮನೆಗೆ ಚೆನ್ನಾಗಿ ಅಂಕ ಕೊಟ್ಟಿದೆ. ಅಂದರೆ ಕುಜದ ಭುಕ್ತಿಯ ಒಂದು ಸಮಯದಲ್ಲಿ ಪಾರ್ಟ್ನರ್ ಜೊತೆ ಒಂದು ರಿಲೇಷನ್ಶಿಪ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಆದರೆ ಇಲ್ಲಿ ಭುಕ್ತಿಯಲ್ಲಿ ಹೇಗೆ ದಶಾ ಇದೆಯೋ ಅದಕ್ಕೆ ಸ್ವಲ್ಪ ವಿರುದ್ಧವಾದ ಅಂಕಗಳನ್ನು ಭುಕ್ತಿ ಕೊಡ್ತಾ ಇದೆ. ಇಲ್ಲಿ 8ನೇ ಮನೆಗೆ ಅತ್ಯಂತ ಕಡಿಮೆ ಅಂಕ 1 ಅಂಕಗಳನ್ನು ಮಾತ್ರ ಕೊಟ್ಟಿದೆ. ಅಂದರೆ ಈ ಒಂದು ಸಮಯದಲ್ಲಿ ಅಡೆತಡೆಗಳು, ಸ್ಟ್ರೆಸ್ಸು ಸ್ವಲ್ಪ ಕಡಿಮೆ ಆಗುತ್ತೆ.
ಅಂದರೆ ಇಲ್ಲಿ ಪರ್ಸ್ನಲ್ ಲೈಫು ಹೆಲ್ತ್ ಸ್ವಲ್ಪ ಡಿಸ್ಟರ್ಬ್ ಮಾಡಿದ್ರೂ ಪರ್ಸ್ನಲ್ ಲೈಫ್ ಚೆನ್ನಾಗಿರುತ್ತೆ, ಹಾಗೆ ಸ್ವಲ್ಪ ಒತ್ತಡ ಕಡಿಮೆ ಇರುತ್ತೆ. ಆದರೆ ಇಲ್ಲಿ ಸ್ವಲ್ಪ ನೋಡಿದಾಗ ಸೇವಿಂಗ್ಸ್ ಅಂದರೆ 2ನೇ ಮನೆಗೆ 3 ಅಂಕಗಳನ್ನು ಮಾತ್ರ ಕೊಟ್ಟಿದೆ. ಅಂದರೆ ಸೇವಿಂಗ್ಸ್ ಸ್ವಲ್ಪ ನಾರ್ಮಲ್ ಆಗಿರುತ್ತೆ ಅಂತ, ಏನು ಹೆವಿ ಸೇವಿಂಗ್ಸನ್ನು ಮಾಡೋದಕ್ಕೆ ಆಗಲ್ಲ. ಆದರೆ ಇಲ್ಲಿ 10ನೇ ಮನೆಗೆ ಕೇವಲ 1 ಅಂಕಗಳನ್ನು ಮಾತ್ರ ಕೊಟ್ಟಿದೆ. ಅಂದರೆ ಈ ಸಮಯದಲ್ಲಿ ಇವರಿಗೆ ಹೆಸರು, ಕೀರ್ತಿ ಆ ರೀತಿಯಾದಂಥದ್ದು ಸ್ವಲ್ಪ ಕಡಿಮೆ ಆಗುತ್ತೆ. ಅಂದರೆ ನಾರ್ಮಲ್ ಆಗಿ ದಶಾ ಪೀರಿಯಡಲ್ಲಿ ಗುರು ದಶಾ ಪರ್ಯಂತ ಏನಿರುತ್ತೆ ಅದು ಇದು ಭುಕ್ತಿ ಬಂದಾಗ ಸ್ವಲ್ಪ ತಗ್ಗುತ್ತೆ ಅಂತ ನಾವು ಹೇಳ್ಬೋದು. ಅಂದರೆ ಅತಿಯಾಗಿ ತಗ್ಗುತ್ತೆ ಅಂತಲ್ಲ, ಯಾಕೆಂದರೆ ದಶಾ ಸಪೋರ್ಟ್ ಮಾಡ್ತಿದೆ, ಸ್ವಲ್ಪ ಮಟ್ಟಿಗೆ ತಗ್ಗುತ್ತೆ. ಅದೇ ರೀತಿ 11ನೇ ಮನೆಗೆ 5 ಅಂಕಗಳನ್ನು ಕೊಟ್ಟಿದೆ. ಅಂದರೆ ಲಾಭ ಚೆನ್ನಾಗಿರುತ್ತೆ, ದಶಾದಲ್ಲಿನೂ ಲಾಭ ಇದೆ, ಭುಕ್ತಿಯಲ್ಲಿನೂ ಲಾಭ ಇದೆ. ಅಂದರೆ ಇವರು ಚೆನ್ನಾಗಿ ಲಾಭವನ್ನು ಗಳಿಸ್ತಾರೆ. ಫ್ರೆಂಡ್ಸ್ ಜೊತೆಗೂ ಚೆನ್ನಾಗಿರುತ್ತೆ, ರಿಲೇಟಿವ್ಸ್ ಜೊತೆಗೂ ಚೆನ್ನಾಗಿರುತ್ತೆ. ಯಾಕೆಂದರೆ 11ನೇ ಮನೆ ಅದಕ್ಕೂ ಸಂಬಂಧಿಸಿದಂಥ ಮನೆ ಆಗಿದೆ. ಇಲ್ಲಿ 12ನೇ ಮನೆಗೆ ಅಂಕ ಕಡಿಮೆ ಇದೆ, ದಶಾದಲ್ಲಿ ಭುಕ್ತಿಯಲ್ಲಿಯೂ. ಅಂದರೆ ಖರ್ಚಿರುತ್ತೆ ಆದರೆ ಕಡಿಮೆ ಇರುತ್ತೆ, ಲಾಭವನ್ನು ಮಾಡ್ತಾರೆ, ಸ್ವಲ್ಪ ಮಟ್ಟಿಗೆ ಸೇವಿಂಗ್ಸನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಇಲ್ಲಿ ದಶಾ ಮತ್ತು ಭುಕ್ತಿಯಲ್ಲಿ ಪ್ರಯತ್ನ ಚೆನ್ನಾಗಿದೆ, 4 ಅಂಕಗಳನ್ನು ಕೊಟ್ಟಿದೆ. 3ನೇ ಮನೆಗೆ ಪ್ರಯತ್ನದ ಮನೆಗೆ ಸ್ವಲ್ಪ ಏನು ಅಂತಂದರೆ ಇವರು ಪ್ರಯತ್ನವನ್ನು ಚೆನ್ನಾಗಿ ಮಾಡ್ತಾರೆ ಪ್ರತಿಯೊಂದರಲ್ಲಿನೂ ಅಂತ ಹೇಳ್ಬೋದು. ಈ ರೀತಿಯಾಗಿ ನಾವು ಒಬ್ಬ ವ್ಯಕ್ತಿಯ ದಶಾಭುಕ್ತಿ ಬಂದಾಗ ನಾವು ಈ ಒಂದು ಅಷ್ಟಕ ವರ್ಗದ ಚಾರ್ಟನ್ನು ಇಟ್ಕೊಳ್ಳೋದ್ರ ಮುಖಾಂತರವಾಗಿ ನಾವು ಹೇಗೆ ಆ ವ್ಯಕ್ತಿಯಲ್ಲಿ ಒಂದು ದಶಾಭುಕ್ತಿ ನಡೆಯುತ್ತೆ ಅಂತ ನಾವು ಇಲ್ಲಿ ಗುರುತಿಸ್ಬೋದು. ಅಂದರೆ ನಾವು ಒಂದು ಚಾರ್ಟನ್ನು ಅನಲೈಸ್ ಮಾಡುವಾಗ ಒಂದು ಅಷ್ಟಕ ವರ್ಗವನ್ನು ಪಕ್ಕದಲ್ಲಿ ಇಟ್ಕೊಂಡಾಗ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಹೌದು, ಈ ರೀತಿಯಾಗಿ ಇರುತ್ತೆ, ಮತ್ತು ಅವರಿಗೆ ಈ ವಿಚಾರದಲ್ಲಿ ಹೀಗೆ ಮಾಡ್ಕೋಬೋದು ಅಂತ ನಾವು ಏನು ಮಾಡ್ಬೋದು, ಸಲಹೆಗಳನ್ನು ಕೊಡ್ಬೋದು. ಹಾಗೆಯೇ ಈ ಒಂದು ವಿಷಯದಲ್ಲಿ ಎಚ್ಚರಿಕೆಯಿಂದಿರಿ ಅಂತ ಹೇಳ್ಬೋದು. ಈ ಒಂದು ವಿಷಯದಲ್ಲಿ ನೀವು ಈ ರೀತಿಯಾಗಿ ಹೋಗಿ ಅಂತ ಮಾರ್ಗದರ್ಶನ ಮಾಡ್ಬೋದು. ಜೊತೆಗೆ ನಮ್ಮದೇ ಚಾರ್ಟ್ ಆದರೆ ನಾವು ಆ ರೀತಿಯಲ್ಲಿ ನೋಡ್ಕೋಬೋದು. ಹೀಗಾಗಿ ಅಷ್ಟಕ ವರ್ಗ ಒಂದು ರೀತಿ ಉತ್ತಮವಾಗಿ ನಮಗೆ ಸಪೋರ್ಟನ್ನು ಮಾಡುತ್ತೆ. ಚಾರ್ಟನ್ನು, ಲಗ್ನ ಚಾರ್ಟು ಬಹಳ ಉತ್ತಮವಾದಂಥದ್ದು ನೋಡುವಿಕೆ ಅದರದ್ದು, ಮತ್ತು ಅದನ್ನು ನೋಡಲೇಬೇಕು. ಆದರೆ ಅದರ ಜೊತೆಗೆ ನಾವು ಅಷ್ಟಕ ವರ್ಗವನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡ್ರೆ ಉತ್ತಮ. ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ. ಅಲ್ಲಿವರೆಗೆ ಶುಭ ಮಸ್ತು. ಧನ್ಯವಾದಗಳು.